ನಮಸ್ಕಾರ ಎಲ್ರಿಗೂ. ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಓಕೆ, ಸೊ ಸ್ಕ್ರೀನು ಕಾಣ್ತಿದೆ ಅಂತ ಅನ್ಕೊತೀನಿ, ಆಡಿಯೋ ಕೂಡ ಕ್ಲಿಯರ್ ಇದೆ ಅಂತ ಅನ್ಕೊತೀನಿ. ಸೊ ದಯವಿಟ್ಟು ಯಾರಾದರೂ ಒಬ್ಬರು ಕಮೆಂಟ್ ಮಾಡಿಬಿಟ್ಟು ಹೇಳಿ, ಸ್ಕ್ರೀನ್ ಕಾಣ್ತಿದ್ದೇನೆ ಮತ್ತು ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಿದೆ ಅಂತ ಕಮೆಂಟ್ ಮಾಡಿ ಬೇಗ. ಸೊ ಎಲ್ರಿಗೂ ನಮಸ್ಕಾರ. ಓಕೆ, ಸೊ ನಿನ್ನೆ ನಾವು ಸಮಾಜ ವಿಜ್ಞಾನ 6ನೇ ತರಗತಿದು ಭಾಗವನ್ನು ಪುಸ್ತಕದಲ್ಲಿರುವಂಥ ಮೊದಲ ಅಧ್ಯಾಯವಾಗಿರುವಂಥ ಯಾವುದಂದರೆ ಭಾರತ ನಮ್ಮ ಹೆಮ್ಮೆ. ಸೊ ಭಾರತ ನಮ್ಮ ಹೆಮ್ಮೆ ಕುರಿತು ನಾವು ಅಧ್ಯಯನವನ್ನು ಈಗಾಗಲೇ ಮಾಡಿದ್ದೇವೆ. ಸೊ ಇನ್ನು ಮುಂದುವರೆದು 2ನೇ ಅಧ್ಯಾಯವನ್ನು ಮಾಡೋಣ. ಇದು ಬಂದುಬಿಟ್ಟು ಸರ್ಕಾರಿ ಪುಸ್ತಕದಲ್ಲಿರುವಂಥ ಕೆಲವೊಂದು ಇಂಪಾರ್ಟೆಂಟು ಶಾರ್ಟ್ಸ್ ನೋಟ್ಸ್ನ ನಾವು ರೆಡಿ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀವಿ, ಆಯಿತಾ? ಓಕೆ, ಬನ್ನಿ ಇವತ್ತಿನ 2ನೇ ಅಧ್ಯಾಯನ ನೋಡೋಣ. ಸೊ ಬೇಗ ಕಮೆಂಟ್ ಮಾಡಿ ಯಾರಾದರೂ ಧ್ವನಿ ಕೇಳ್ತಿದ್ದೀನ ಅಂತ. ಓಕೆ, ಸೊ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳಿದ್ದೀರಾ? ಸೊ ಬೇಗ ಪಟ್ ಅಂತ ಎಲ್ಲರೂ ಒಂದು ಲೈಕ್ ಬಟನ್ ಕಾಣ್ತಿದೆ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಸೊ 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಭಾಗ 1ರಲ್ಲಿರುವಂಥ 2ನೇ ಅಧ್ಯಾಯ ಯಾವುದು ಅಂದರೆ ನಮ್ಮ ಹೆಮ್ಮೆಯ ಕರ್ನಾಟಕ, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತ ಇದೆ. ಸೊ 2ನೇ ಅಧ್ಯಾಯ ಇಡೀ ಕರ್ನಾಟಕ ಕುರಿತು ಒಂದು ಎಕ್ಸ್ಪ್ಲನೇಷನ್ ಇದೆ. ಅದರಲ್ಲಿ ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟು ಪಾಯಿಂಟ್ಸ್ಗಳನ್ನ ತೆಗೆದುಕೊಂಡ್ಬಿಟ್ಟು ನೋಟ್ಸ್ನ ರೆಡಿ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಜಾಯ್ನ್ ಆಗಿದ್ದಾರೆ, ಸುಮಾರು ಒಂದು 20 ಜನ ಜಾಯ್ನ್ ಆಗಿದ್ದಾರೆ. ಓಕೆ, ಸ್ಟಾರ್ಟ್ ಮಾಡೋಣ. ನಮ್ಮ ನಾಡು ಕರ್ನಾಟಕ. ಸೊ ನಮ್ಮ ನಾಡು ಕರ್ನಾಟಕ ಮೊದಲು ವಿಜಯಪುರದ ಜಿಲ್ಲಾ ಕೇಂದ್ರ ಕಲಾದಗಿಯಾಗಿತ್ತು. ಸೊ ಮೊದಲು ವಿಜಯಪುರದ ಜಿಲ್ಲಾ ಕೇಂದ್ರ ಯಾವುದಾಗಿರುತ್ತೆ ಅಂದರೆ ಅಲ್ಲಿ ಕಲಾದಗಿ ಆಗಿತ್ತು. ಸೊ ನಮ್ಮ ರಾಜಧಾನಿ ಬೆಂಗಳೂರು. ಇದು ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಇರುತ್ತೆ. ಓಕೆ, ಸೊ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಆಗಿತ್ತು. ನಮ್ಮ ರಾಜ್ಯದಲ್ಲಿ ಆಡಳಿತ ಅನುಕೂಲಕ್ಕೆ 4 ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಎಷ್ಟಂದರೆ ಯಾವುದರ ಅನುಕೂಲಕ್ಕೆ ಅಂದರೆ ಆಡಳಿತದ ಅನುಕೂಲಕ್ಕಾಗಿ 4 ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಸೊ ಅವುಗಳು ಯಾವುವು ಅಂದರೆ ಇಲ್ಲಿದಾವೆ ನೋಡಿ. ಬೆಂಗಳೂರು ವಿಭಾಗ. ಸೊ ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು ಬರ್ತವೆ. ಅದೇ ರೀತಿಯಾಗಿ ಮೈಸೂರು ವಿಭಾಗ. ಸೊ ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು ಬರ್ತವೆ. ನೆಕ್ಸ್ಟು ಬೆಳಗಾವಿ ವಿಭಾಗ. ಸೊ ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳು ಬರ್ತವೆ. ಅದೇ ರೀತಿಯಾಗಿ ಕಲಬುರಗಿ ವಿಭಾಗದಲ್ಲಿ ಕೂಡ 7 ಜಿಲ್ಲೆಗಳು ಬರ್ತವೆ. ಓಕೆ, ಸೊ ನೀವು ಟೋಟಲ್ ಆಗಿ ಕೌಂಟ್ ಮಾಡಿ ಎಷ್ಟಾಗುತ್ತೆ. 7 7 14 21 28 29 30 31. ಓಕೆ, ಸರಿಯಾಗಿದೆ, 31 ಜಿಲ್ಲೆಗಳು, ಆಯಿತಾ? ಸೊ ನಿಮ್ಗೆ ಗೊತ್ತೇ ಇದೆ ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ಡಿಸ್ಟಿಕ್ ಇರುತ್ತೆ ಅಂತ. ಸೊ ಗೊತ್ತಿಲ್ಲ ಅಂದರೆ ಇದ್ರ ಬಗ್ಗೆ ಬ್ರೀಫ್ ಎಕ್ಸ್ಪ್ಲೇಷನು ನೆಕ್ಸ್ಟ್ ಕ್ಲಾಸಲ್ಲಿ, ಅಂದರೆ ಇದು 6th ಸ್ಟ್ಯಾಂಡರ್ಡ್ ಇವರಿಂದ ಜಸ್ಟ್ ಶಾರ್ಟ್ಸ್ ನೋಟ್ ಇರುತ್ತೆ. 7th 8th 9th ನೀವೀಗ ಯಾವ ರೀತಿಯಾಗಿ ಹೈ ಲೆವೆಲ್ ಹೋಗ್ತೀರಾ, ಹೈಲಿ ಪೂರ್ತಿ ಬ್ರೀಫ್ ಎಕ್ಸ್ಪ್ಲೇಷನ್ ಎಲ್ಲ ಇರುತ್ತೆ, ಆಯಿತಾ? ಸೊ ನೆಕ್ಸ್ಟು ಇದು ಕಲಬುರಗಿ ವಿಭಾಗವನ್ನು ನಾವು ಕಲ್ಯಾಣ ಕರ್ನಾಟಕ ಅಂತ ಕೂಡ ಕರಿತೀವಿ. ನೆನಪಿರಲಿ, ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಗಳಿವೆ. ಅದಕ್ಕೆ ವಿಶೇಷವಾಗಿ 371J ಅಂತ ಒಂದು ವಿಶೇಷವಾಗಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಓಕೆ, ಒಂದು ನಿಮಿಷ, ಸರಿಯಾಗಿ ಕಾಣ್ತಿಲ್ಲ. ಯಾವುದಂದರೆ 371J. ಸೌಂಡ್ ಪ್ರಾಬ್ಲಮ್ ಇದೆನಾ? ಒಂದು ನಿಮಿಷ ಚೆಕ್ ಮಾಡ್ತೀನಿ ಸೌಂಡ್ ಹೇಗಿದೆ ಅಂತ. ಯಾವುದಂದ್ರೆ 371J. ಸೌಂಡ್ ಪ್ರಾಬ್ಲಮ್ ಇದೆನಾ?
ಸೊ ನನ್ನ ಹತ್ರ ಸೌಂಡ್ ಮಾತ್ರ ಕ್ಲಿಯರೇ ಇದೆ, ಬಟ್ ಎಲ್ಲರ ಹತ್ರನೂ ಸೌಂಡ್ ಕ್ಲಿಯರ್ ಇಲ್ಲ ಅಂತ ಹೇಳ್ತಿದ್ದೀರಾ ಅಥವಾ ಕೆಲವ್ರ ಹತ್ರ ಅಷ್ಟೇನಾ? ಸೊ ಮೇ ಬಿ ಕೆಲವ್ರ ಹತ್ರ ನೆಟ್ವರ್ಕ್ ಇಶ್ಯೂಯಿಂದ ಸೌಂಡು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಯಾಕಂದರೆ ಲೈವ್ ಇರುತ್ತೆ ಅಲ್ವಾ. ಸೊ ನನ್ನ ಹತ್ರ ಎಲ್ಲ ಸೌಂಡ್ ಕ್ಲಿಯರ್ ಇದೆ, ಆಯಿತಾ. ಮೋಸ್ಟ್ಲಿ ಸೌಂಡು ಸ್ವಲ್ಪ ಕಡಿಮೆ ಕೇಳಿಸ್ತಾ ಇರ್ಬೋದು. ಸೊ ನಾಳೆಯಿಂದ ಕ್ಲಾಸಲ್ಲಿ ಸೌಂಡ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋತೀವಿ, ಆಯಿತಾ. ಇವಾಗ ಸದ್ಯಕ್ಕೆ ಅದು ಸೆಟ್ಟಿಂಗ್ ಚೇಂಜ್ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ಹಾಳಾಗುತ್ತೆ, ಆಯಿತಾ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆ. ಸೊ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿಯಾಗಿರ್ತಾರೆ, ಯಾರಂದರೆ ಡಿವಿಷನಲ್ ಕಮಿಷನರ್ ಅಂತ ಹೇಳ್ತೀವಿ. ಸೊ ಒಂದೊಂದು ವಿಭಾಗಕ್ಕೆ ಒಂದೊಂದು ವಿಭಾಗೀಯ ಅಧಿಕಾರಿ ಇರ್ತಾರೆ. ಪ್ರತಿ ಜಿಲ್ಲೆಗೆ ಒಬ್ಬ ಜಿಲ್ಲಾಧಿಕಾರಿ ಇರ್ತಾರೆ, ಡೆಪ್ಯೂಟಿ ಕಮಿಷನರ್, ನಾವು DC ಅಂತ ಹೇಳ್ತೀವಲ್ಲ. ಸೊ ಪ್ರತಿಯೊಂದು ಜಿಲ್ಲೆಗೆ ಒಬ್ಬ ಜಿಲ್ಲಾಧಿಕಾರಿ ಇದ್ದಾರೆ, ಓಕೆ. ಸೌಂಡು ಕ್ಲಿಯರ್ ಇದೆ ಅಂತ ಹೇಳ್ತೀರಾ. ಸೊ ಚೆಕ್ ಮಾಡ್ಕೊಳ್ಳಿ, ಯಾರ ಹತ್ರ ಸೌಂಡು ಬರ್ತಿಲ್ಲ, ಸ್ವಲ್ಪ ನಿಮ್ದೇನಾದರೂ ಇಶ್ಯೂ ಇರ್ಬೋದು. ಹೌದಾ, ಸೌಂಡ್ ಜಾಸ್ತಿ ಇಲ್ವಾ? ಓಕೆ, ಖಂಡಿತ ನೆಕ್ಸ್ಟ್ ಕ್ಲಾಸಿಂದ ನಾವು ಸ್ವಲ್ಪ ಸೌಂಡ್ನ ಜಾಸ್ತಿ ಮಾಡ್ತೀವಿ, ಆಯಿತಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬೆಂಗಳೂರು. ಸೊ ಬೆಂಗಳೂರಿನಲ್ಲಿ ಯಾವ ಜಿಲ್ಲೆಗಳಿವೆ? ಓಕೆ, ಸೊ ನೋಟ್ಸಲ್ಲಿ ಹಾಕಿದ್ದಾರೆ, ನಾನು ಅವ್ರು ಇನ್ನೂ ಆ್ಯಡ್ ಮಾಡಿಲ್ಲ ಅಂದ್ಕೊಂಡಿದ್ದೆ. ನೋಟ್ಸು ಇವಾಗಷ್ಟೇ ರೆಡಿ ಮಾಡಿ ಕಳಿಸಿದ್ರು, ನಾನು ಅಷ್ಟು ನೋಡಿದ್ದಿಲ್ಲ, ಓಕೆ. ಸೊ ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು ಬರ್ತವೆ. ಯಾವ್ಯಾವ ಜಿಲ್ಲೆ ಅಂದರೆ ಬೆಂಗಳೂರು ನಗರ, ಕೋಲಾರ, ರಾಮನಗರ, ಚಿತ್ರದುರ್ಗ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ದಾವಣಗೆರೆ. ಸೊ ಒಟ್ಟು 9 ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಬರ್ತವೆ, ಓಕೆ. ಸೊ ಅದಾದ ಮೇಲೆ ನೆಕ್ಸ್ಟು ಬರುವಂಥ ವಿಭಾಗ, ಅದಕ್ಕಿಂತ ಮೊದಲು ಬೆಂಗಳೂರು ವಿಭಾಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬೆಂಗಳೂರು ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಬರ್ತದೆ, ಓಕೆ. ಸೊ ಬೆಂಗಳೂರು ಎಲ್ಲಿ ಬರುತ್ತೆ ಅಂದರೆ, ನಮ್ಮ ಒಂದು ಏನು ಇದು ಮ್ಯಾಪ್ ಇರುತ್ತೆ ಅಲ್ಲ, ನಮ್ಮ ಕರ್ನಾಟಕ ಮ್ಯಾಪ್ದಲ್ಲಿ ಈ ರೀತಿ ಇದೆಯಲ್ಲ. ಸೊ ದಕ್ಷಿಣ ಭಾಗ ಅಂದರೆ ನಾವು ಇದು ಅಂತ ಹೇಳ್ತೀವಿ, ಕೆಳಗಡೆ ಅದು ದಕ್ಷಿಣ ಭಾಗ, ಓಕೆ. ಸೊ ಈ ಭಾಗವನ್ನು ನಾವು ದಕ್ಷಿಣ ಅಂತ ಹೇಳ್ತೀವಿ. ಇದನ್ನು ಒಂದು ನಿಮಿಷ, ಸೊ ಯಾಕೋ ಸ್ವಲ್ಪ ಇದು ಪೆನ್ ವರ್ಕ್ ಆಗ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಭಾಗವನ್ನು ನಾವು ಪೂರ್ವ ಅಂತ ಹೇಳ್ತೀವಿ, ಇದನ್ನು ಪಶ್ಚಿಮ, ಇದನ್ನು ಉತ್ತರ, ಮೇಲ್ಗಡೆ ಇರೋದನ್ನ ನಾವು ಉತ್ತರ ಅಂತ ಹೇಳ್ತೀವಿ, ಓಕೆ. ಸೊ ಇಲ್ಲಿ ದಕ್ಷಿಣ ಭಾಗ ಅಂದರೆ ಕೆಳಗಡೆ ಬರುತ್ತೆ ಮ್ಯಾಪಲ್ಲಿ, ಕರ್ನಾಟಕ ಮ್ಯಾಪಲ್ಲಿ ಬೆಂಗಳೂರು ಕೆಳಗಡೆ ಬರುತ್ತೆ. ಇನ್ನು ನೆಕ್ಸ್ಟ್ ದಕ್ಷಿಣ ಭಾಗದ ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದವರೆಂದರೆ ಕುವಲಾಲಪುರವನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಗಂಗರ ಮನೆತನದ ಅರಸರು. ಕುವಲಾಲಪುರ ಅಂದರೆ ಅದು ಹಳೆ ಹೆಸರು, ಈಗಿನ ಕೋಲಾರ ಅಂತ ಹೇಳ್ತೀವಿ. ಕೋಲಾರದ ಹಳೆ ಹೆಸರು ಯಾವುದಾಗಿರುತ್ತೆ ಅಂದರೆ ಕುವಲಾಲಪುರ. ಸೊ ಇಂಪಾರ್ಟೆಂಟ್ ಇರುತ್ತೆ, ನೋಟ್ಸ್ ಮಾಡ್ಕೋಬೋದು ನೀವು ಕೂಡ. ಸೊ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಗಂಗರ ಮನೆತನ ಹೆಸರು. ದಕ್ಷಿಣ ಭಾಗದ ಬೆಂಗಳೂರು ವಿಭಾಗನ ಮೊದಲು ಯಾರು ಆಡ್ತಾರೆ ಅಂದರೆ ಗಂಗರು ಆಳ್ವಿಕೆಯನ್ನು ಮಾಡ್ತಾರೆ. ಯಾವುದಂದ್ರೆ ಕೋಲಾರವನ್ನು ಅವರು ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ, ಆಯಿತಾ. ಸೊ ಕೋಲಾರವನ್ನು ಅವರು ರಾಜಧಾನಿ ಮಾಡಿಕೊಂಡು ಕೋಲಾರದ ಹಳೆ ಹೆಸರು ಕುವಲಾಲಪುರ ಅಂತ ಆಗಿರ್ತದೆ, ಓಕೆ. ನೆಕ್ಸ್ಟು ವಿಜಯನಗರದ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು. ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆಯನ್ನು ಮಾಡುತ್ತಿದ್ದರು. ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಅಂತ ಕರಿತಿದ್ರು. ಏನಂತ ಕರಿತಿದ್ರು ಅಂದರೆ ಪಾಳೆಪಟ್ಟು ಅಂತ ಕರಿತಿದ್ರು. ನೆಕ್ಸ್ಟ್ ಪಾಳೆಗಾರರು ವಿಜಯನಗರದ ಅರಸರಿಗೆ ವಿಧೇಯರಾಗಿದ್ದರು. ಪಾಳೆಗಾರರು ಏನಾಗಿದ್ರು ಅಂದರೆ ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು. ಪ್ರಮುಖ ಪಾಳೆಪಟ್ಟುಗಳೆಂದರೆ ಪಾಳೆಪಟ್ಟು ಅಂದರೆ ಅವುಗಳ ವಂಶದ ಹೆಸರು ಅಂತ ಹೇಳ್ತೀವಿ ನಾವು. ಕೇಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ ಮುಂತಾದವು. ಸೊ ಇವುಗಳನ್ನು ಪಾಳೆಪಟ್ಟುಗಳು ಅಂತ ಮಾಡ್ಕೊಂಡಿದ್ರು ಅವರು. ನೆಕ್ಸ್ಟು ಬೆಂಗಳೂರು ವಿಭಾಗ ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆ ಅತಿ ಉಷ್ಣವಲಯಕ್ಕೆ ಸೇರಿದ ಜಿಲ್ಲೆಯಾಗಿದೆ. ಸೊ ಬೆಂಗಳೂರು ವಿಭಾಗದಲ್ಲಿ ಅತಿ ಉಷ್ಣವಲಯಕ್ಕೆ ಸೇರಿದ ಜಿಲ್ಲೆ ಯಾವುದಂದ್ರೆ ಕೋಲಾರ ಅಂತ ಹೇಳ್ತೀವಿ. ಮತ್ತು ಶಿವಮೊಗ್ಗ ಅತಿಯಾದ ಮಳೆ ಬೀಳುವ ಜಿಲ್ಲೆಯಾಗಿದೆ. ಸೊ ಬೆಂಗಳೂರು ವಿಭಾಗದಲ್ಲಿ, ಇದು ಕರ್ನಾಟಕದಲ್ಲೆಲ್ಲ, ಬೆಂಗಳೂರು ವಿಭಾಗದಲ್ಲಿ ಅತಿ ಉಷ್ಣವಲಯಕ್ಕೆ ಸೇರಿದ ಜಿಲ್ಲೆ ಯಾವುದಂದ್ರೆ ಕೋಲಾರ ಜಿಲ್ಲೆ. ಮತ್ತು ಅತಿಯಾಗಿ ಮಳೆ ಬೀಳುವಂಥ ಜಿಲ್ಲೆ ಯಾವುದಂದ್ರೆ ನಾವಿಲ್ಲಿ ಶಿವಮೊಗ್ಗ ಅಂತ ಹೇಳ್ತೀವಿ, ಓಕೆ.
ಸೊ ನೆಕ್ಸ್ಟು ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಾಗಿದೆ. ಸೊ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದು ಶರಾವತಿ ನದಿ ಇದೆ, ಅದು ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ. ಓಕೆ, ಸೊ ಎಲ್ಲರೂ ವಿಡಿಯೋಗೆ ಬೇಗ ಒಂದು ಲೈಕ್ ಮಾಡಿ. ಸುಮಾರು 40 ಜನ ನೋಡ್ತಾ ಇದ್ದೀರಾ, ಲೈಕ್ಸೇ ಇಲ್ಲ 40, ಆಯಿತಾ? ಬೇಗ ಎಲ್ಲರೂ ಲೈಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಶರಾವತಿ ನದಿಯಿಂದ ನಿರ್ಮಾಣವಾದ ವಿಶ್ವವಿಖ್ಯಾತ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆ ಇದೆ. ಸೊ ಜೋಗ ಜಲಪಾತ ವಿಶ್ವ ಪ್ರಸಿದ್ಧವಾಗಿದೆ, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಆ ಜೋಗ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂದರೆ ಶರಾವತಿ ನದಿಯಿಂದ ನಿರ್ಮಾಣವಾಗಿದೆ. ಅದು ಎಲ್ಲಿ ಬರುತ್ತೆ ಅಂದರೆ ಶಿವಮೊಗ್ಗದ ಜಿಲ್ಲೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಮುತ್ಯಾಲಮಡು ಎಂಬ ಜಲಾಶಯ ಇರುವುದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ. ಸೊ ಮುತ್ಯಾಲಮಡು ಅನ್ನುವಂಥ ಒಂದು ಜಲಾಶಯ ಏನಿದೆ ಅದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ನೆಕ್ಸ್ಟು ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲೇ ಕಂಡು ಬರ್ತವೆ. ಯಾವ್ಯಾವ ಅಂದರೆ ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು. ನೆಕ್ಸ್ಟು ವಾಣಿ ವಿಲಾಸ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತ ಹೇಳ್ತೀವಲ್ಲ ನಾವು, ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ. ಸೊ ಇದೆಲ್ಲವೂ ಕೂಡ ಬೆಂಗಳೂರು ವಿಭಾಗದಲ್ಲೇ ಬರ್ತವೆ. ಓಕೆ, ಸೊ ನೆಕ್ಸ್ಟು ಮಾರ್ಕೋನಹಳ್ಳಿ ಜಲಾಶಯ ಇರುವುದು ತುಮಕೂರು ಜಿಲ್ಲೆಯಲ್ಲಿ. ಎಲ್ಲಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಮಾರ್ಕೋನಹಳ್ಳಿ ಜಲಾಶಯ. ಇವೆಲ್ಲವೂ ಬೆಂಗಳೂರು ವಿಭಾಗದಲ್ಲಿ ಬರೋದ್ರಿಂದ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾವ ಅಣೆಕಟ್ಟು ಜಲಾಶಯಗಳಿವೆ ಎಂಬುದನ್ನು ಸಂಪೂರ್ಣವಾಗಿ ನಾವು ನೋಟ್ಸ್ನಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾಮ್ರದ ಗಣಿಗಳಿವೆ. ಏನಿದಾವೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾಮ್ರದ ಗಣಿಗಳು ಇದ್ದಾವೆ. ಪರಮಾಣು ಉತ್ಪಾದನೆಗೆ ಪರಮಾಣು ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಖನಿಜವು ಚಿತ್ರದುರ್ಗದಲ್ಲಿ ದೊರೆಯುತ್ತದೆ. ಸೊ ಎಲ್ಲಿ ದೊರೆಯುತ್ತದೆ ಅಂದರೆ ಚಿತ್ರದುರ್ಗದಲ್ಲಿ ದೊರೆಯುತ್ತದೆ. ಯಾವುದಂದರೆ ಪರಮಾಣು ಶಕ್ತಿಗೆ ಅಗತ್ಯವಾದ ಉತ್ಪಾದನೆ ಮಾಡಲಿಕ್ಕೆ ಒಂದು ಖನಿಜ ಏನು ಸಿಗುತ್ತೆ ಅಲ್ಲ, ಅದು ನಮ್ಮ ಕರ್ನಾಟಕದ ಬೆಂಗಳೂರು ವಿಭಾಗದಲ್ಲಿರುವಂಥ ಚಿತ್ರದುರ್ಗದಲ್ಲಿ ದೊರೆಯುತ್ತೆ. ನೆಕ್ಸ್ಟು ಬೆಂಗಳೂರು ನಗರ ವಿಭಾಗದ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆ ಉದುರುವ ಅರಣ್ಯ ಎಲ್ಲಂದರೆ ಬೆಂಗಳೂರು ನಗರ ವಿಭಾಗದಲ್ಲಿ. ಓಕೆ, ನೆಕ್ಸ್ಟು ಸಹ್ಯಾದ್ರಿ ಪರ್ವತ ಶ್ರೇಣಿಯ ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ. ಯಾವುದಂದರೆ ಸಹ್ಯಾದ್ರಿ ಪರ್ವತ ಶ್ರೇಣಿ, ಅದು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ. ಸೊ ಇದು ಒಂದು ನೋಟ್ಸ್ ಏನಿದೆ, ಕ್ಲಾಸ್ ಮುಗಿದ ತಕ್ಷಣ ನನ್ನ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಕರ್ನಾಟಕ ಪಾಠಶಾಲೆ ಅಂತಿದೆ, ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಇದು ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕಿದ್ದೀವಿ ಲಿಂಕು, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ನಿನ್ನೆ ತರಗತಿದು ಕ್ಲಾಸ್ ಆದಮೇಲೆ ಅಪ್ಲೋಡ್ ಮಾಡಿದ್ದೇವೆ, ನೋಡ್ಬೋದು. ಸೊ ಇವತ್ತಿನ ಕೂಡ ಕ್ಲಾಸ್ ಮುಗಿದ ಮೇಲೆ ಅಪ್ಲೋಡ್ ಮಾಡ್ತೇವೆ. ಓಕೆ, ನೆಕ್ಸ್ಟು ಹಾಲು ರಾಮೇಶ್ವರ ಗುಡ್ಡ ಇರುವುದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಹಾಲು ರಾಮೇಶ್ವರ ಅಂತ ಒಂದು ಗುಡ್ಡ ಬರುತ್ತೆ, ಅದು ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಸೊ ಬೆಂಗಳೂರು ವಿಭಾಗದಲ್ಲಿ ಹೆಚ್ಚಾಗಿ ಒಣ ಬೇಸಾಯವನ್ನು ಮಾಡ್ತಾರೆ. ಯಾವುದಂದ್ರೆ ಒಣ ಬೇಸಾಯ ಮಾಡ್ತಾರೆ, ಯಾವುದೇ ರೀತಿ ನೀರಾವರಿ ಇರೋದಿಲ್ಲ. ನೆಕ್ಸ್ಟ್ ಈ ವಿಭಾಗದಲ್ಲಿ ಜನರು ಹೆಚ್ಚಾಗಿ ರಾಗಿ ಮುದ್ದೆ ಮತ್ತು ಅಕ್ಕಿಯನ್ನು ಬಳಸ್ತಾರೆ. ಸೊ ಬೆಂಗಳೂರು ವಿಭಾಗದಲ್ಲಿ ಆ ಜನರು ಹೆಚ್ಚಾಗಿ ಏನು ಬಳಸ್ತಾರೆ ಅಂದರೆ ರಾಗಿ ಮುದ್ದೆ ಮತ್ತು ಅಕ್ಕಿಯನ್ನು ಬಳಸ್ತಾರೆ. ನಮ್ಮ ರಾಜ್ಯದ ಕೈಗಾರಿಕಾ ವಲಯದ ನೇಮಾರ್ತು ಸರಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. ಯಾರು ತರ್ತಾರೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೆಲವೊಂದು ಯೋಚನೆಗಳಿದ್ದು, ಈ ರೀತಿಯಾಗಿ ನಾವು ಕೈಗಾರಿಕಾ ವಲಯವನ್ನು ಡೆವಲಪ್ ಮಾಡಬೇಕು, ಈ ರೀತಿಯಾಗಿ ನಮ್ಮ ವಿಭಾಗವನ್ನು ಅಂದರೆ ಹಲವಾರು ಜನರಿಗೆ ಸಹಾಯವಾಗುವಂಥ ಕೆಲಸಗಳನ್ನು ಮಾಡ್ಕೊಂತ ಅಂದ್ಕೊಂಡಿರ್ತಾರೆ. ಅದನ್ನು ಸರ್ ಎಂ ವಿಶ್ವೇಶ್ವರಯ್ಯವರು ಕಾರ್ಯರೂಪಕ್ಕೆ ತರ್ತಾರೆ. ಅದೇ ರೀತಿಯಾಗಿ ಅಣೆಕಟ್ಟನ್ನು ಕಟ್ಟಿಸೋದು ಮುಂತಾದವು ಕೆಲಸಗಳನ್ನ ಮಾಡ್ತಾರೆ. ಯಾರಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಯೋಚನೆಗಳನ್ನ ಸರ್ ಎಂ ವಿಶ್ವೇಶ್ವರಯ್ಯವರು ಕಾರ್ಯರೂಪಕ್ಕೆ ತರ್ತಾರೆ. ಇನ್ನು ನೆಕ್ಸ್ಟು ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ. ಹೌದು, ಇಡೀ ರಾಷ್ಟ್ರದಲ್ಲಿಯೇ ಬೆಂಗಳೂರು ಅನ್ನುವಂಥದ್ದು ಒಂದು ಪ್ರಮುಖ ಕೈಗಾರಿಕಾ ಕೇಂದ್ರ ಆಗಿದೆ. ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ 1923ರಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ. ಸೊ ಯಾವಾಗಂದರೆ 1923, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಸುಮಾರು ಸಲ ಪ್ರಶ್ನೆ ಬಂದಿದೆ ಇದರ ಮೇಲೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ 1923ರಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಅದಾದಮೇಲೆ ನೆಕ್ಸ್ಟು ಅದೇನು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರಲ್ಲ, ಅದನ್ನು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೀತಾರೆ ಇವಾಗ ಪ್ರೆಸೆಂಟು. ಇಲ್ಲಿ ಕಾಗದ ಕಾರ್ಖಾನೆಯೂ ಇದೆ. ಇದನ್ನು 1936ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಯಾವುದಂದ್ರೆ ಕಾಗದ ಕಾರ್ಖಾನೆಯನ್ನು 1936ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಓಕೆ,
ಅದಾದಮೇಲೆ ನೆಕ್ಸ್ಟು ಧಾಮಗಳಿದ್ದಾವೆ. ಸೊ ಅವುಗಳನ್ನು ಇವಾಗ ನಾವು ನೋಡೋಣ. ಓಕೆ, ಸೊ ವಿಡಿಯೋನ ಆದಷ್ಟು ಸ್ವಲ್ಪ ಲೈಕ್ ಮಾಡಿಬಿಟ್ಟು ನೋಡಿ, ನಮಗೂ ಕೂಡ ಸ್ವಲ್ಪ ಜೋಶ್ ಬರುತ್ತೆ. ನೀವು ಈ ರೀತಿ ಸುಮ್ಮನೆ ಕ್ಲಾಸ್ ಕೇಳೋದ್ರಿಂದ ನಮಗೂ ಕೂಡ ಯೂಸ್ ಇಲ್ಲ, ಯಾಕಂದರೆ ನಿಮಗೋಸ್ಕರ ಕಷ್ಟಪಟ್ಟು PDF ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಲೈವ್ ಕ್ಲಾಸ್ ಮಾಡ್ತಾಯಿರ್ತೀವಿ. ನಮಗೆ ನಿಮ್ಮಿಂದ ಜಸ್ಟ್ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಬೇಕು ಅಷ್ಟೇ. ಓಕೆ, ಯಾರು ತಳವಾರ್ ಅಂತೆ ಸಕ್ಕರೆ ಕಾರ್ಖಾನೆ ಕೂಡ ಹೌದು, 1936ರಲ್ಲಿ ಸ್ಥಾಪನೆ ಮಾಡಿದರೆ ಮಂಡ್ಯದಲ್ಲಿ. ಓಕೆ, ಸೊ ಬನ್ನಿ. ಬೆಂಗಳೂರು ವಿಭಾಗದಲ್ಲಿರುವ ಪ್ರಮುಖ ಧಾಮಗಳು ಅಂದರೆ ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗದಲ್ಲಿದೆ. ನೆಕ್ಸ್ಟು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನಲ್ಲಿದೆ. ನೆಕ್ಸ್ಟು ಭದ್ರಾ ವನ್ಯ ಮೃಗಧಾಮ ಶಿವಮೊಗ್ಗದಲ್ಲಿದೆ. ಶರಾವತಿ ವನ್ಯ ಮೃಗಧಾಮ ಶಿವಮೊಗ್ಗದಲ್ಲಿದೆ. ಶೆಟ್ಟೆಹಳ್ಳಿ ವನ್ಯ ಮೃಗಧಾಮ ಶಿವಮೊಗ್ಗದಲ್ಲಿದೆ. ಗುಡವಿ ಪಕ್ಷಿಧಾಮ ಅದು ಕೂಡ ಶಿವಮೊಗ್ಗದಲ್ಲಿದೆ. ಮಂಡಗದ್ದೆ ಪಕ್ಷಿಧಾಮ ಕೂಡ ಶಿವಮೊಗ್ಗದಲ್ಲಿದೆ. ಕಗ್ಗಲಡು ಪಕ್ಷಿಧಾಮ ತುಮಕೂರಿನಲ್ಲಿದೆ. ನೆಕ್ಸ್ಟು ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ರಾಮನಗರದಲ್ಲಿದೆ. ಕೃಷ್ಣ ಮೃಗ ವನ್ಯಜೀವಿ ಧಾಮ ಕೂಡ ತುಮಕೂರಿನಲ್ಲಿದೆ. ಓಕೆ, ಸೊ ಇವು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಎಕ್ಸಾಮ್ ದೃಷ್ಟಿಯಿಂದ. ಸ್ವಲ್ಪ ಸದ್ಯಕ್ಕೆ ನೋಟ್ಸು ಮಾಡೋದ್ರೆ ಮಾಡ್ಬೋದು, ಯಾಕಂದರೆ ಈ PDFs ಎಲ್ಲ ಮೊಬೈಲಲ್ಲಿ ಇರುತ್ತಲ್ಲ, ಅದರಿಂದ ಮೊಬೈಲ್ ನೋಡಿ ಕೆಲವರಿಗೆ ಓದೋದಾಗಲ್ಲ. ಈಗ ಓದ್ತಾ ಇರ್ತಾರೆ, ಏನಾದರೂ ನೋಟಿಫಿಕೇಶನ್ ಬಂತಂದರೆ ಮೈಂಡು ಡಿಸ್ಟ್ರಾಕ್ಟ್ ಆಗಿಬಿಟ್ಟು ನೀವು ಬೇರೆ ಬೇರೆ ಎಲ್ಲ ನೋಡ್ತಾ ಕೂತ್ಕೊಂಡು ಬಿಡ್ತೀರಾ. ಅದಕ್ಕೆ ಹ್ಯಾಂಡ್ ರಿಟನ್ ನೋಟ್ಸ್ ಇದ್ದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ಎಲ್ಲ ಟೈಮಲ್ಲಿ ನಿಮಗೆ ಯೂಸ್ ಆಗೋದು. ಬೆಟ್ರ್ ನೀವು ನೋಟ್ಸ್ನ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು, ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆಯಾಯಿತು. ನಮ್ಮ ಕರ್ನಾಟಕ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್, ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯು ಸಿಮೆಂಟ್ ಕಾರ್ಖಾನೆ ಇದೆ. ಸೊ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ. ನೆಕ್ಸ್ಟು, ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಿಗಳಿಗೆ ಪ್ರಸಿದ್ಧಿಯಾಗಿದೆ. ಸೊ ಬೆಂಗಳೂರು ಯಾವುದಕ್ಕೆ ಪ್ರಸಿದ್ಧಿ ಆಗಿದೆ ಅಂದರೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ. ಸೊ ಇದು ಬಂದ್ಬಿಟ್ಟು ನಾವು ಇವಾಗ ಏನು ನೋಡ್ತಾ ಇದ್ದೀವಲ್ಲ, ಇದು ಕಂಪ್ಲೀಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ 4 ವಿಭಾಗಗಳನ್ನ ಮಾಡಿರ್ತಾರೆ. ಅದರಲ್ಲಿ ಬೆಂಗಳೂರು ವಿಭಾಗನ ಕುರಿತು ನಾವು ಇವಾಗ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಓಕೆ, ಸೊ ನೆಕ್ಸ್ಟು, ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ದೇಶದಲ್ಲೇ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಯಾವುದ್ರಲ್ಲಿ ಅಂದರೆ ಬಟ್ಟೆ ರಫ್ತು ವ್ಯಾಪಾರದಲ್ಲಿ. ನೆಕ್ಸ್ಟು, ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿರುವ ಅಕ್ಕ ಮಹಾದೇವ ಮತ್ತು ಅಲ್ಲಮ್ಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದವರು. ಯಾವಂದರೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದವರು ಯಾರು? ಅಕ್ಕ ಮಹಾದೇವ ಮತ್ತು ಅಲ್ಲಮ್ಮ ಪ್ರಭುಗಳು. ಪ್ರಸಿದ್ಧ ವಚನ ಸಾಹಿತ್ಯಕ್ಕೆ ಅಪಾರವಾದಂಥ ಕೊಡುಗೆ ನೀಡಿರುವಂಥವ್ರು ಇವರು. ನೆಕ್ಸ್ಟು, ಗುಬ್ಬಿ ವೀರಣ್ಣವರಿಗೆ ನಾಟಕ ರತ್ನ, ನಾಟಕ ಸಾರ್ವಭೌಮ ಎಂಬ ಬಿರುದುಗಳಿದ್ದವು. ಯಾರಿಗಂದ್ರೆ ಗುಬ್ಬಿ ವೀರಣ್ಣ. ನೆಕ್ಸ್ಟು, ಕನ್ನಡದ ಮೊದಲ ವಾಕ್ ಚಲನಚಿತ್ರ ಸತಿ ಸುಲೋಚನದ ನಾಯಕ ನಟರು ಸುಬ್ಬಯ್ಯ ನಾಯ್ಡು. ಸೊ ಇವರು ಕೂಡ ಬೆಂಗಳೂರು ವಿಭಾಗದವರೇ ಬರ್ತಾರೆ. ನೆಕ್ಸ್ಟು, ಕಲ್ಬರ್ಡ್ ಕಮೆಡಿಯನ್ ಎಂದು ಹೆಸರು ಮಾಡಿದವರು ಕೆ ಹಿರಣ್ಣಯ್ಯ. ಓಕೆ, ಅದಾದ ಮೇಲೆ ನೆಕ್ಸ್ಟು, ಸೊ ಬೆಂಗಳೂರು ವಿಭಾಗದ ಬಗ್ಗೆ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಇದೆ, ನೋಡ್ಕೋತಾ ಹೋಗೋಣ. ನೆಕ್ಸ್ಟು, ಪ್ರಸಿದ್ಧ ಜನಪದ ತಜ್ಞರಾದ ಸಾಹಿತಿ HL ನಾಗೇಗೌಡ ಅವರು ಸ್ಥಾಪಿಸಿದ ಜನಪದ ಲೋಕ ರಾಮನಗರದಲ್ಲಿ ಬರ್ತದೆ. ಅದಾದ ಮೇಲೆ ನೆಕ್ಸ್ಟು, ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಕರಗ ಉತ್ಸವ ಜಾನಪದ ಪ್ರಕಾರವಾಗಿದೆ. ಸೊ ನಿಮ್ಗೆ ಗೊತ್ತಿದೆ, ಕರಗ ಉತ್ಸವ ತುಂಬ ಫೇಮಸ್ಸು, ಬೆಂಗಳೂರಿನಲ್ಲಿ ನಡೀತದೆ. ನೆಕ್ಸ್ಟು, ಸೋಮನ ಕುಣಿತ, ಇದು ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಜನಪದ ಕಲೆಯಾಗಿದೆ. ಯಾವುದಂದ್ರೆ ಸೋಮನ ಕುಣಿತ ಅನ್ನುವಂಥದ್ದು. ಇವಾಗ ಈ ನಾಟ್ಯ, ನೃತ್ಯ ಮತ್ತು ವಚನ ಸಾಹಿತ್ಯ ಪ್ರಶಸ್ತಿಗಳಂತ ಬಂದಾಗ ಹಲವಾರು ಬಾರಿ ಪ್ರಶ್ನೆಗಳನ್ನ ಬಂದಿದ್ದಾವೆ. ಇಂಥವು ಪಾಯಿಂಟ್ಸ್ಗಳನ್ನ ನೀವು ಹೈಲೈಟ್ ಮಾಡಿಕೊಂಡು ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಕರಗ ಉತ್ಸವ, ಸೋಮನ ಕುಣಿತ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇರ್ತವೆ ಎಕ್ಸಾಮ್ ದೃಷ್ಟಿಯಿಂದ. ಓಕೆ, ಸೊ ಯಾಕಂದರೆ ಸರ್ಕಾರಿ ಪುಸ್ತಕದಿಂದನೇ ಅವ್ರ ಪ್ರಶ್ನೆಯನ್ನು ಕೇಳಬೇಕು, ಎಲ್ಲಿಂದ ಬೇರೆ ಬೇರೆ ಪುಸ್ತಕಗಳಿಂದ ಕೇಳೋ ಹಾಗಿಲ್ಲ. 6ರಿಂದ 12ನೇ ತರಗತಿ ಸರ್ಕಾರಿ ಪಠ್ಯ ಪುಸ್ತಕಗಳು ನೀವು ಸರಿಯಾಗಿ ಓದಿದ್ರೆ ಸಾಕು. ಅದು ಬಿಟ್ಟು ನೀವು ಬೇರೆ ಬೇರೆ ಆಥರ್ ಬುಕ್ಸ್ ಓದ್ಬೋದು. ಫಸ್ಟು ಇವುಗಳನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ, ಆಯಿತಾ. ಆಥರ್ಸು ಇಲ್ಲಿಂದಾನೇ ಅವರು ಸ್ಟಡಿ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ನು ಅಥವಾ ಕಲರ್ ಡಿಸೈನ್ ಆಗಿ ಬುಕ್ಸ್ಗಳನ್ನೆಲ್ಲ ರೆಡಿ ಮಾಡ್ತಾರೆ ಅಷ್ಟೇ. ಫಸ್ಟ್ ನಿಮ್ಮ ಮೊದಲ ಆದ್ಯತೆ ಸರ್ಕಾರಿ ಪುಸ್ತಕಗಳಿಗೆ ಮಾತ್ರ ಇರಬೇಕು. ಓಕೆ, ಸೊ ಈ ವಿಭಾಗದ ವಿಶೇಷವಾದ ಜನಪದ ನಾಟಕ ಯಾವ ವಿಭಾಗ ಅಂದರೆ ಬೆಂಗಳೂರು ವಿಭಾಗ ಬಗ್ಗೆ ನಾವು ಇವಾಗ ಅಧ್ಯಯನ ಮಾಡ್ತಿದ್ದೇವೆ. ಸೊ ಬೆಂಗಳೂರು ವಿಭಾಗದ ವಿಶೇಷವಾದ ಜಾನಪದ ನಾಟಕವೆಂದರೆ ಮೂಡಲಪಾಯ, ಯಕ್ಷಗಾನ,
ಗಾರುಡಿ ಕುಣಿತ, ಡೊಳ್ಳು ಕುಣಿತ, ಕಂಸಾಳಿ ಕುಣಿತ ಮುಂತಾದವುಗಳು. ಸೊ ನೆಕ್ಸ್ಟು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸಿ ಎನ್ ರಾವ್ ಇವರು ವಿಶ್ವೇಶ್ವರಯ್ಯ ಮತ್ತು ಸಿ ಎನ್ ರಾವ್ ಅವರು ಕೋಲಾರ ಜಿಲ್ಲೆಗೆ ಸೇರಿದವರು ಆಗಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟು ಕರ್ನಾಟಕ ಏಕೀಕರಣದ ರೂವಾರಿ ಕೆಂಗಲ್ ಹನುಮಂತಯ್ಯವರು ಮುಖ್ಯಮಂತ್ರಿಗಳಾಗಿದ್ದ ವಿಧಾನಸೌಧ ನಿರ್ಮಾಣವಾಗಿತ್ತು. ಸೊ ಕರ್ನಾಟಕದ ಏಕೀಕರಣ ರೂವಾರಿ ಅಂತ ಹೇಳ್ತೀವಿ ಯಾರಂದ್ರೆ ಕೆಂಗಲ್ ಹನುಮಂತಯ್ಯ. ಅವರು ಮುಖ್ಯಮಂತ್ರಿಗಳು ಆದಾಗ ವಿಧಾನಸೌಧ ನಿರ್ಮಾಣ ಆಗ್ತದೆ. ಎಲ್ಲಿ ಅಂದರೆ ಬೆಂಗಳೂರಿನಲ್ಲಿ. ಓಕೆ. ಸೊ ನೆಕ್ಸ್ಟು ನಮ್ಮ ರಾಜ್ಯದಲ್ಲಿ ಸಮಾಜವಾದಿ ಚಳವಳಿಗೆ ಅಡಿಪಾಯ ಹಾಕಿದವರು ಯಾರಂದ್ರೆ ಶಾಂತವೇರಿ ಗೋಪಾಲಗೌಡರು. ಇವರು ಕೂಡ ಶಿವಮೊಗ್ಗ ಜಿಲ್ಲೆಯವರು ಆಗಿರ್ತಾರೆ. ಸಮಾಜವಾದಿ ಚಳವಳಿಗೆ ಅಡಿಪಾಯವನ್ನ ಹಾಕ್ತಾರೆ. ಓಕೆ. ಸೊ ಅದಾದ್ಮೇಲೆ ನೆಕ್ಸ್ಟು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಅಂದ್ರೆ ಮೈಸೂರು ರಾಜ, ಇವಾಗ ಸದ್ಯಕ್ಕೆ ಕರ್ನಾಟಕ ಅಂತ ಹೇಳ್ತೇವೆ, ಮೊದಲು ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು. ಅದರ ಪ್ರಥಮ ಮುಖ್ಯಮಂತ್ರಿ ಯಾರಂದ್ರೆ KC ರೆಡ್ಡಿ ಅಂತ ಹೇಳ್ತೀವಿ ನಾವು. ಓಕೆ. ನಿಮ್ಗೆ ಗೊತ್ತಿದೆ KC ರೆಡ್ಡಿ ಮೊದಲ ಮುಖ್ಯಮಂತ್ರಿ ಅವರು ಆಗಿರ್ತಾರೆ. ಸೊ ಎರಡನೇ ಮುಖ್ಯಮಂತ್ರಿ ಯಾರಂದ್ರೆ ಕೆಂಗಲ್ ಹನುಮಂತರಾಯ ಆಗಿರ್ತಾರೆ. ಸೊ ಪ್ರಸ್ತುತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯನವರು. ಸೊ ಕರೆಂಟ್ ಅಫೇರ್ಸ್ನಲ್ಲಿ ಕೂಡ ಯೂಸ್ ಆಗುತ್ತೆ ಇದು. ಆಲ್ಮೋಸ್ಟ್ ಇದೇನು ಕೇಳಂಗಿಲ್ಲ ಮುಖ್ಯಮಂತ್ರಿ ಯಾರಂತ, ಬಟ್ ಆದರೂ ಕೂಡ ಇನ್ಫಾರ್ಮೇಷನ್ಗೋಸ್ಕರ ಇರಬೇಕು. ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಆಗಿದ್ರು. ಸೊ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕದ ಏಕೀಕರಣದ ರೂವಾರಿಗಳು ಆಗಿರ್ತಾರೆ. ಯಾರಂದ್ರೆ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕದ ಏಕೀಕರಣದ ರೂವಾರಿ ಆಗಿರ್ತಾರೆ. ಓಕೆ. ಸೊ ಇದೀಗ ನಾವು ಸಂಪೂರ್ಣವಾಗಿ ಬೆಂಗಳೂರು ವಿಭಾಗದ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಇವಾಗ ನೆಕ್ಸ್ಟು ಮೈಸೂರು ವಿಭಾಗ. ಸೊ ಮೈಸೂರು ವಿಭಾಗದಲ್ಲಿ ಒಟ್ಟು 8 ಜಿಲ್ಲೆಗಳು ಬರ್ತವೆ. ಆ ಜಿಲ್ಲೆಗಳು ಯಾವುವು ಅಂದರೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಹಾಸನ, ಕೊಡಗು. ಓಕೆ. ಸೊ ಒಟ್ಟು 8 ಜಿಲ್ಲೆಗಳು ಮೈಸೂರು ವಿಭಾಗದಲ್ಲಿ ಬರ್ತವೆ. ಓಕೆ. ಸೊ ವಿಡಿಯೋ ಇಷ್ಟ ಆಗಿದೆ, ಕ್ಲಾಸು ಎಲ್ರಿಗೂ ಲೈಕ್ ಆಗೈತೆ ಅಂತ ಅನ್ಕೊಂಡ್ರಿ. ಕ್ಲಾಸ್ ನಿಮಗೆ ಲೈಕ್ ಆಗಿದ್ರೆ ವಿಡಿಯೋಗೂ ಕೂಡ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಇದನ್ನು ಹಂಚಿಕೊಳ್ಳಿ, ಆಯಿತಾ? ಅವರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಮೈಸೂರು ಆರಂಭದಲ್ಲಿ ಒಡೆಯರ ರಾಜಧಾನಿ ಆಗಿತ್ತು. ಯಾರ್ದಂದ್ರೆ ಮೈಸೂರು ಆರಂಭದಲ್ಲಿ ಯಾರು ಆಳ್ವಿಕೆಯನ್ನು ಮಾಡ್ತಿದ್ರು ಅಂದರೆ ಒಡೆಯರು ಆಳ್ವಿಕೆಯನ್ನು ಮಾಡ್ತಿದ್ರು. ಮೈಸೂರು ರಾಜ್ಯದ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗುವುದು ಗಂಗರ ಕಾಲದಿಂದ. ಸೊ ಗಂಗರ ಕಾಲದಿಂದ ಮೈಸೂರು ರಾಜ್ಯದ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗುತ್ತದೆ. ಓಕೆ. ಸೊ ಅದಾದ ಮೇಲೆ ನೆಕ್ಸ್ಟ್ ತಲಕಾಡು ಗಂಗರ ರಾಜಧಾನಿ ಆಗಿತ್ತು. ಸೊ ಗಂಗರ ಆಳ್ವಿಕೆಯನ್ನು ಮಾಡ್ತಾರಲ್ಲ, ಸೊ ಗಂಗರ ರಾಜಧಾನಿ ಯಾವುದಾಗಿರುತ್ತೆ ಅಂದರೆ ತಲಕಾಡು ಗಂಗರ ರಾಜಧಾನಿ ಆಗಿತ್ತು. ನಂತರ ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ಅರಸರು ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೆ. ಯಾರಂದ್ರೆ ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ಅರಸರು ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಅದಾದ ಮೇಲೆ ಮೊದಲು ಮೈಸೂರನ್ನು ಮಹಿಷ ನಾಡು ಎಂದು ಕರೆಯಲಾಗುತ್ತಿದ್ದು. ಸೊ ಮೊದಲು ಮೈಸೂರನ್ನು ಏನಂತ ಕರಿತಿದ್ರು ಅಂದರೆ ಮಹಿಷ ನಾಡು ಅಂತ ಕರಿತಾ ಇದ್ರು. ಓಕೆ. ಇದಾದ ಮೇಲೆ ನೆಕ್ಸ್ಟು ಓಕೆ ಹೌದು, ಅವರ ರಾಜಲಾಂಛನ ಮದಗಜ, ಗಂಗರ ರಾಜಲಾಂಛನ ಮದಗಜ ಆಗಿತ್ತು. ಓಕೆ. ಸೊ ನಾವು ಕರ್ನಾಟಕ ಇತಿಹಾಸ ಸಪ್ರೇಟಾಗಿ ಕ್ಲಾಸ್ ಮಾಡೋಕ್ಕಾದ್ರೆ ಪ್ರತಿಯೊಂದು ರಾಜವಂಶದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅಂತ. ಸದ್ಯಕ್ಕೆ 6ನೇ ತರಗತಿ ಪುಸ್ತಕದಲ್ಲಿ ಏನಿದೆ ಅದನ್ನಷ್ಟೇ ನಾನು ಹೇಳ್ತಾ ಇದ್ದಾರೆ. ಖಂಡಿತ ನಿಮಗೆ ಗೊತ್ತಿರೋದನ್ನ ನೀವು ಕಮೆಂಟ್ ಮಾಡಿಬಿಟ್ಟು ಹೇಳ್ಬೋದು. ಸೊ ನೆಕ್ಸ್ಟು ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿ ವೇಷ ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸ್ತಾಳೆ. ಹೌದು, ಇದು ಕೂಡ ನಿಜ ಆಗಿದೆ. ನಿಜ ಅಂದ್ರೆ ಪುರಾಣದ ಪ್ರಕಾರ ಒಂದು ಕಥೆ ಇದೆ. ದೇವಿ ಪಾರ್ವತಿ ಏನ್ ಮಾಡ್ತಾಳೆ ಅಂದ್ರೆ ಚಾಮುಂಡೇಶ್ವರಿ ವೇಷವನ್ನು ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸ್ತಾಳೆ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಒಡೆಯರ ಮನೆತನದ ಮೊದಲ ಅರಸರು ಯಾರಂದ್ರೆ ಯದುರಾಯ ಒಡೆಯರು. ಸೊ ಮೈಸೂರು ಒಡೆಯರ ಮನೆತನದ ಮೊದಲ ಅರಸ ಯಾರಂದ್ರೆ ಯದುರಾಯ ಅಂತ ಹೇಳ್ತೀವಿ ನಾವು. ಅದಾದ ಮೇಲೆ ನೆಕ್ಸ್ಟು ಪ್ರಸಿದ್ಧ ಅರಸರಾಗಿದ್ದವರು ಯಾರಂದ್ರೆ ಮೈಸೂರು ಒಡೆಯರಲ್ಲೇ ಪ್ರಸಿದ್ಧ ಅರಸರು ಯಾರಂದ್ರೆ ಚಿಕ್ಕದೇವರಾಜ ಒಡೆಯರು. ಓಕೆ.
ಚಿಕ್ಕ ದೇವರಾಜ ಒಡೆಯರು. ಆ ಸಮಯದಲ್ಲಿ ಸೇನಾಧಿಪತಿಯಾಗಿದ್ದ ಹೈದರ್ ಅಲಿಯ ಆಳ್ವಿಕೆಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡ. ಯಾರಂದರೆ ಆ ಸಮಯದಲ್ಲಿ ಏನು ಹೈದರ್ ಅಲಿ ಒಂದು ಸೇನಾಧಿಪತಿ ಆಗಿರ್ತಾನೆ, ಅವನು ಸಂಪೂರ್ಣವಾಗಿ ವಶಪಡಿಸಿಕೊಳ್ತಾನೆ. ನೆಕ್ಸ್ಟು ಹೈದರ್ ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ 1761ರಿಂದ 1790ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಎಲ್ಲಿ ಅಂದರೆ ಮೈಸೂರನ್ನು. ಹೈದರ್ ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಆಳ್ವಿಕೆಯನ್ನು ಮಾಡ್ತಾರೆ. ಟಿಪ್ಪು ಸುಲ್ತಾನ್ ಮರಣದ ನಂತರ ಮೈಸೂರಿನ ಆಡಳಿತವು ಮತ್ತೆ ಒಡೆಯರ ಕೈಗೆ ಬರುತ್ತೆ. ಯಾವಾಗಂದರೆ ಟಿಪ್ಪು ಸುಲ್ತಾನ್ ಏನು ತೀರೋಗ್ತಾನಲ್ಲ, ಅದಾದ ಮೇಲೆ ಮತ್ತೆ ಒಡೆಯರಿಗೆ ಮೈಸೂರಿನ ಆಳ್ವಿಕೆ ಬರುತ್ತೆ. ಸೊ ಬ್ರಿಟಿಷರು 1831ರಲ್ಲಿ ತಮ್ಮ ಆಡಳಿತವನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಸೊ 1831ರಲ್ಲಿ ಆಡಳಿತವನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಆದರೆ 1881ರಲ್ಲಿ ಮತ್ತೆ ಆಳ್ವಿಕೆಯನ್ನು ಒಡೆಯರ ವಶಕ್ಕೆ ವಾಪಸ್ ಕೊಡ್ತಾರೆ. ಅದಾದ ಮೇಲೆ ನೆಕ್ಸ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ದಿವಾನರಾಗಿದ್ದ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ದಿವಾನಗಿರಿಯಲ್ಲಿ ಮೈಸೂರು ಅಪೂರ್ವ ಯಶಸ್ಸು ಕಂಡಿತು. ಓಕೆ, ಯಾರ ಕಾಲದಲ್ಲಿ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ದಿವಾನರಾಗಿರುವಂಥ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ಒಂದು ದಿವಾನಗಿರಿಯಲ್ಲಿ ಮೈಸೂರು ಅಪೂರ್ವ ಯಶಸ್ಸು ಕಂಡಿತು. ನೆಕ್ಸ್ಟ್ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮೈಸೂರು ಸಂಸ್ಥಾನವು ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತು. ಮೈಸೂರು ಸಂಸ್ಥಾನ ಯಾವಾಗ ಭಾರತ ಗಣರಾಜ್ಯದಲ್ಲಿ ವಿಲೀನವಾಗ್ತದೆ ಅಂದರೆ 1947 ಸ್ವಾತಂತ್ರ್ಯ ಸಿಕ್ಕಾಗ 1947ರಲ್ಲಿ. ಅದಾದಮೇಲೆ ನೆಕ್ಸ್ಟು ಕೊಡಗು ಪ್ರದೇಶದಲ್ಲಿ ಹಾಲೇರಿ ಮನೆತನವು 17ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು. ಎಲ್ಲಿ ಅಂದರೆ ಕೊಡಗು ಪ್ರದೇಶದಲ್ಲಿ ಹಾಲೇರಿ ಅನ್ನುವಂಥ ಒಂದು ಮನೆತನ. ಸೊ ಬಿದನೂರು ಇವರ ರಾಜಧಾನಿ ಆಗಿತ್ತು. ನೆಕ್ಸ್ಟು ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಪ್ರಸಿದ್ಧ ದೊರೆ. ಹಾಲೇರಿ ಅರಸರಲ್ಲಿ ಪ್ರಸಿದ್ಧ ದೊರೆ ಯಾರಂದರೆ ದೊಡ್ಡ ವೀರಪ್ಪ. ನೆಕ್ಸ್ಟು ಚಿಕ್ಕ ವೀರರಾಜ ಕೊನೆ ಅರಸ ಆಗಿರ್ತಾನೆ. ಅದಾದಮೇಲೆ ಸ್ವಾತಂತ್ರ್ಯ ನಂತರ ಕೊಡಗು ಪ್ರತ್ಯೇಕ ರಾಜ್ಯವಾಗಿ 1956ರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡಿತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಓಕೆ, ಸೊ ಒಂದು ನಿಮಿಷ ವೇಟ್ ಮಾಡಿ. ಓಕೆ, ಸರಿ. ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು ಅಂತ ಕರೀತಾರೆ. ಏನಂದರೆ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ನಾವು ಏನಂತ ಕರಿತೀವಿ ಅಂದರೆ ತುಳುನಾಡು ಅಂತ ಕರಿತೀವಿ. ಅದಾದ ಮೇಲೆ ನೆಕ್ಸ್ಟು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ ತುಳುನಾಡಿನಲ್ಲಿ 7ನೇ ಶತಮಾನದವರೆಗೆ ಅಳುಪ ಮನೆತನದ ಅರಸರು ಆಳ್ವಿಕೆಯನ್ನು ಮಾಡ್ತಾರೆ. ಸೊ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಒಳಗೊಂಡಿದ್ದ ತುಳುನಾಡಿ 7ನೇ ಶತಮಾನದವರೆಗೆ ಅಳುಪ ಮನೆತನದವರು ಆಳ್ವಿಕೆಯನ್ನು ಮಾಡ್ತಾರೆ. ನೆಕ್ಸ್ಟು ಕರಾವಳಿ ಪ್ರದೇಶವನ್ನು ಕೇನರ ಅಂತ ಕರೀತಾರೆ. ಏನಂತ ಕರೀತಾರೆ ಅಂದರೆ ಕೇನರ ಅಂತ ಕರೀತಾರೆ. ಯಾವ ಒಂದು ಪ್ರದೇಶನ ಕರಾವಳಿ ಪ್ರದೇಶವನ್ನು ಕೇನರ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಮೈಸೂರು ವಿಭಾಗದ ಕುರಿತು ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಓಕೆ, ನೆನಪಿರಲಿ ಎಲ್ರಿಗೂ. ನೆಕ್ಸ್ಟು ಬ್ರಿಟಿಷರ ಕರಾವಳಿಯನ್ನು 1860ರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ವಿಭಜಿಸುತ್ತಾರೆ. ಸೊ ಬ್ರಿಟಿಷರ ಕರಾವಳಿಯನ್ನು 1860ರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತ ವಿಭಜಿಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ 1997ರಲ್ಲಿ ಉಡುಪಿ ಜಿಲ್ಲೆ ಅಂತ ರಚನೆಯನ್ನು ಮಾಡ್ತಾರೆ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜನೆ ಮಾಡಿಬಿಟ್ಟು 1997ರಲ್ಲಿ ಉಡುಪಿ ಜಿಲ್ಲೆಯನ್ನು ರಚನೆ ಮಾಡ್ತಾರೆ. ಇದಾದ ಮೇಲೆ ನೆಕ್ಸ್ಟು ಮೈಸೂರು ವಿಭಾಗದಲ್ಲಿ ಉಡುಪಿಯು ಅತಿ ಹೆಚ್ಚು ಮಳೆಯನ್ನು ಪಡೆದರೆ ಮಂಡ್ಯ ಜಿಲ್ಲೆಯು ಅತಿ ಕಡಿಮೆಯನ್ನು ಮಳೆ ಪಡೀತದೆ. ಸೊ ಇದು ಬಂದ್ಬಿಟ್ಟು ಜಸ್ಟ್ ಮೈಸೂರು ವಿಭಾಗದಲ್ಲಿ, ಕರ್ನಾಟಕದಲ್ಲಿ ಅಲ್ಲ, ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಜಿಲ್ಲೆ ಯಾವುದಂದರೆ ಉಡುಪಿ. ಅದೇ ರೀತಿಯಾಗಿ ಮಂಡ್ಯ ಜಿಲ್ಲೆ ಅತಿ ಕಡಿಮೆ ಮಳೆಯನ್ನು ಪಡೀತದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಭಾರತದ ಮೊದಲ ಕಾಫಿಯನ್ನು ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಯಿತು. ಓಕೆ, ಎಲ್ಲಿ ಬೆಳೀತಾರೆ ಅಂದರೆ ಚಿಕ್ಕಮಗಳೂರಿನಲ್ಲಿ ಬೆಳೀತಾರೆ ಭಾರತದಲ್ಲಿ ಮೊದಲ ಕಾಫಿ. ನೆಕ್ಸ್ಟು ಮಂಡ್ಯ ಜಿಲ್ಲೆಯ ಬನ್ನೂರು ಉತ್ತಮ ತಳಿ ಟಗರುಗಳಿಗೆ ಹೆಸರುವಾಸಿಯಾಗಿದೆ. ಮಂಡ್ಯ ಜಿಲ್ಲೆಯ ಬನ್ನೂರು ಕುರಿ ಅಂತ ನಿಮ್ಗೆ ಗೊತ್ತಿದೆ, ನೋಡಿರ್ತೀರ ಸುಮಾರು ಕಡೆ. ಸೊ ಅದು ಬಂದ್ಬಿಟ್ಟು ಉತ್ತಮ ಒಂದು ಟಗರುಗಳ ತಳಿಯಾಗಿದೆ. ಅದು ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ತುಂಬ ಫೇಮಸ್ ಯಾವುದಂದರೆ ಬನ್ನೂರು. ನೆಕ್ಸ್ಟ್ ಜೇನುಗುರುಬ ಅತಿ ಹೆಚ್ಚು ಜನಸಂಖ್ಯೆಯ ಬುಡಕಟ್ಟು ಸಮುದಾಯವಾಗಿದೆ. ಮೈಸೂರು ವಿಭಾಗದಲ್ಲಿ ಜೇನುಕುರುಬ ಅನ್ನುವಂಥದ್ದು ಅತಿ ಹೆಚ್ಚು ಜನಸಂಖ್ಯೆಯ ಬುಡಕಟ್ಟು ಸಮುದಾಯವಾಗಿದೆ. ಅದಾದ ಮೇಲೆ ನೆಕ್ಸ್ಟು
ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತಾರೆ. ಯಾರಂದರೆ ಜೇನುಗುರುಬರು. ನೆಕ್ಸ್ಟ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೋರಗ ಬುಡಕಟ್ಟು ಸಮುದಾಯವಿದೆ. ಸೊ ಇವುಗಳ ಮೇಲೆ ಕೂಡ ಪ್ರಶ್ನೆ ಆಗಿದೆ ಸುಮಾರು ಸಲ ಎಕ್ಸಾಮ್ನಲ್ಲಿ. ಯಾವ ಯಾವ ಸಮುದಾಯ ಬುಡಕಟ್ಟು ಜನಾಂಗಗಳು ಯಾವ ಕಡೆ ಬರುತ್ತಾರೆ, ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಇದ್ದಾರೆ ಅಂತ ಪ್ರಶ್ನೆಗಳು ಬಂದಿದ್ದಾರೆ. ಸೊ ಸರಿಯಾಗಿ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ಸಮುದಾಯವಿದೆ. ಅತ್ಯಂತ ಹಿಂದುಳಿದ ಸಮುದಾಯ ಯಾವುದಂದ್ರೆ ಕೊರಗ ಬುಡಕಟ್ಟು ಸಮುದಾಯ, ಅದು ಮೈಸೂರು ವಿಭಾಗದಲ್ಲಿ ಆಯ್ತಾ. ನೆಕ್ಸ್ಟು ಮಲೆಕುಡಿಯೂರು ಬುಡಕಟ್ಟು ಸಮುದಾಯ ಕಂಡುಬರುವುದು ಕೊಡಗು ಜಿಲ್ಲೆಯಲ್ಲಿ. ಅದಾದ ಮೇಲೆ ನೆಕ್ಸ್ಟು ಸೋಲಿಗ ಬುಡಕಟ್ಟು ಕಂಡುಬರುವುದು ಚಾಮರಾಜನಗರದಲ್ಲಿ. ಏನಂದರೆ ಚಾಮರಾಜನಗರದಲ್ಲಿ ಸೋಲಿಗ ಬುಡಕಟ್ಟು ಜನಾಂಗ ಕಂಡು ಬರ್ತದೆ. ಸೊ ನಮ್ಮ ಈ ಒಂದು ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವೊಂದಿಷ್ಟು ಶರಣಯ್ಯ ಭಂಡಾರಿಮಠ್ ಸರ್ ಅವರ ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡಿದ್ವಿ. ಸುಮಾರು ಒಂದು 100ಕ್ಕಿಂತ ಹೆಚ್ಚು ಕ್ಲಾಸ್ ಇದ್ದಾವೆ. ಪ್ಲೇ ಲಿಸ್ಟಲ್ಲಿ ಕೂಡ ಸಿಗ್ತವೆ. ನಿಮಗೆ ಒಂದ್ಸಲ ಕ್ಲಾಸ್ಗಳನ್ನ ಕೇಳಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಈ ಹಳೆ ಕ್ಲಾಸ್ ಇದೆಯಪ್ಪ ಯಾರು ಕೇಳಬೇಕಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಯೂಸ್ ಆಗುತ್ತೆ. ಇಂಪಾರ್ಟೆಂಟ್ ಕ್ಲಾಸ್ಗಳನ್ನು ನಾವು ತೆಗೆದುಕೊಂಡು ಅದನ್ನ ಇಲ್ಲಿ ಹಾಕಿದ್ದೀವಿ ಯೂಟ್ಯೂಬಲ್ಲಿ ಆಯಿತಾ. ಅದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ದಯವಿಟ್ಟು ನೋಡಿ ಕ್ಲಾಸ್ ಮುಗಿದಾದ್ಮೇಲೆ. ನೆಕ್ಸ್ಟ್ ನಮ್ಮ ದೇಶದಲ್ಲಿ ಫೆಲ್ಸೈಟ್ ಅದಿರು ಯಾವುದಂದ್ರೆ ಫೆಲ್ಸೈಟ್ ಅದಿರು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತದೆ. ಎಲ್ಲಂದರೆ ಮೈಸೂರಿನಲ್ಲಿ ಮಾತ್ರ. ಯಾವುದು ಫೆಲ್ಸೈಟ್ ಅದಿರು. ಸೊ ನಮ್ಮ ರಾಷ್ಟ್ರ ಪ್ರಾಣಿ ಹುಲಿಯಾಗಿದೆ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಣಾ ವನ್ಯಮೃಗ ಧಾಮಗಳಿವೆ. ಅದರಲ್ಲಿ 3 ಮೈಸೂರು ವಿಭಾಗದಲ್ಲಿ ಕಂಡುಬರುತ್ತವೆ. ಎಲ್ಲೆಂದರೆ ಬಂಡೀಪುರ, ನಾಗರಹೊಳೆ, ಭದ್ರಾ. ಸೊ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಸ್ಥಾನದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಸ್ಥಾನದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸೊ ನೆಕ್ಸ್ಟು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇರುವುದು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಸೊ ಇದು ಒಂದು ಸ್ವಲ್ಪ ನನಗೆ ಡೌಟ್ ಇದೆ, ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಸ್ಥಾನದಲ್ಲಿ ಕರ್ನಾಟಕ 2ನೇ ಸ್ಥಾನ ಅಂತ. ಅದು ಯಾಕಂದರೆ 2023 ಪುಸ್ತಕದಿಂದ ನೋಟ್ಸ್ ಮಾಡಿದ್ವಿ. ಮೇ ಬಿ ಇದು ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಯೂಸ್ ಆಗುತ್ತೆ. ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನನಗೂ ಗೊತ್ತಿಲ್ಲ, ನಾಳೆ ಕ್ಲಾಸಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಹೇಳ್ತೀನಿ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಸ್ಥಾನದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೈಸೂರು ಜಿಲ್ಲೆಯು ರೇಷ್ಮೆಗೆ ಪ್ರಸಿದ್ಧ. ಸೊ ಮೈಸೂರು ಅನ್ನುವಂಥದ್ದು ಯಾವುದಕ್ಕೆ ಪ್ರಸಿದ್ಧ ಆಗಿದೆ ಅಂದರೆ ರೇಷ್ಮೆಗೆ ಪ್ರಸಿದ್ಧಿಯಾಗಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು ಕಾಫಿ ತೋಟಗಳಿಗೆ ಪ್ರಸಿದ್ಧಿಯಾಗಿವೆ. ಎಲ್ಲಂದರೆ ಕಾಫಿ ತೋಟಗಳಿಗೆ ಪ್ರಸಿದ್ಧಿಯಾಗಿವೆ. ಯಾವುವು ಅಂದರೆ ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರು. ಮಂಡ್ಯ ಜಿಲ್ಲೆಯು ಕಬ್ಬು ಬೆಳೆಗೆ ಪ್ರಸಿದ್ಧಿಯಾಗಿದೆ. ಯಾವುದಕ್ಕಂದರೆ ಕಬ್ಬು ಬೆಳೆಗೆ ಮಂಡ್ಯ ಜಿಲ್ಲೆ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟ್ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳು ಗೋಡಂಬಿ, ಮೆಣಸು, ಏಲಕ್ಕಿ, ರಬ್ಬರ್ ಬೆಳೆಗೆ ಪ್ರಸಿದ್ಧವಾಗಿವೆ. ಯಾವಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಗೋಡಂಬಿ, ಮೆಣಸು, ಏಲಕ್ಕಿ, ರಬ್ಬರ್ಗಳಿಗೆ ಬೆಳೆಯೋದಕ್ಕೆ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟು ದೇಶದಲ್ಲೇ ಅತಿ ಹೆಚ್ಚು ಕಾಫಿಯನ್ನು ಚಿಕ್ಕಮಗಳೂರಿನಲ್ಲಿ ಬೆಳೀತಾರೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಚಿಕ್ಕಮಗಳೂರಿನಲ್ಲಿ ಬೆಳೀತಾರೆ. ಓಕೆ, ಸೊ ನೆಕ್ಸ್ಟು ಮೈಸೂರು ನಗರವನ್ನು ಕಲೆಯ ತವರೂರು ಅಂತ ಹೇಳ್ತಾರೆ. ಏನಂದರೆ ಕಲೆಯ ತವರೂರು ಅಂತ ಹೇಳ್ತಾರೆ. ಅದಾದ ಮೇಲೆ ಕರಾವಳಿ ಜಿಲ್ಲೆಗಳು ಯಕ್ಷಗಾನ, ಬಯಲಾಟಕ್ಕೆ ಹೆಸರುವಾಸಿಯಾಗಿವೆ. ನೆಕ್ಸ್ಟು ಮೈಸೂರಿನಲ್ಲಿ ಬೃಹತ್ ಕಲಾಮಂದಿರವನ್ನು ಕಟ್ಟಲಾಗಿದೆ. ನೆಕ್ಸ್ಟ್ ಶಿವರಾಮ್ ಕಾರಂತ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಶಿವರಾಮ್ ಕಾರಂತ ನಿಮ್ಗೆ ಗೊತ್ತೇ ಇದೆ, ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡವರು. ಅದಾದ ಮೇಲೆ ನೆಕ್ಸ್ಟು KS ನರಸಿಂಹಸ್ವಾಮಿ ಮೈಸೂರು ನಗರಕ್ಕೆ ಸೇರಿದವರು ಆಗಿದ್ದಾರೆ. ಓಕೆ, ಸೊ ನೆಕ್ಸ್ಟು ಇನ್ನೂ ಕೆಲವೊಂದಿಷ್ಟು ಇದೆ. ಸುಮಾರು ಅರ್ಧ ಗಂಟೆ ಆಯಿತು ಕ್ಲಾಸ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ಅರ್ಧ ಗಂಟೆಯಿಂದ ಕ್ಲಾಸ್ ಕೇಳಿದರೆ ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹೌದಾ? ಓಕೆ, ಸೊ ಫಸ್ಟು ಮಧ್ಯಪ್ರದೇಶ ಅಂತೆ, ನೆಕ್ಸ್ಟು ಕರ್ನಾಟಕ ಅಂತೆ. ಹೌದು. ಸೊ ನಾನು ಓದಿದ್ದೆ ಎಲ್ಲೋ ಒಂದು ಕಡೆ, ಯಾವುದೋ ನ್ಯೂಸ್ ಪೇಪರಲ್ಲಿ ಓದಿದ್ದೆ, ಬಟ್ ಸ್ವಲ್ಪ ಕನ್ಫ್ಯೂಷನಲ್ಲಿದೆ. ಕರೆಂಟ್ ಅಫೇರ್ಸ್ ಏನಾದರೂ ಅಪ್ಡೇಟ್ ಆಗಿದೆನಾ ಅಂತ. ಓಕೆ, ಕರೆಕ್ಟ್ ಇದೆ. 2ನೇ ಸ್ಥಾನದಲ್ಲಿದೆ ನೋಡಿ. ಹುಲಿ ಸಂರಕ್ಷಣೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಬನ್ನಿ ನೆಕ್ಸ್ಟ್. RK ಲಕ್ಷ್ಮಣ್ ಅವರು ಒಬ್ಬ ವ್ಯಂಗ್ಯ ಚಿತ್ರಗಾರರು. RK ಲಕ್ಷ್ಮಣ್ ಒಬ್ಬರು ವ್ಯಂಗ್ಯ ಚಿತ್ರಕಾರರು ಆಗಿದ್ದಾರೆ. ನೆಕ್ಸ್ಟು ಮೊಹಮ್ಮದ್ ಪೀರ್ ಇವರು ರಂಗಭೂಮಿ ಕಲಾವಿದರು. ಸೊ ಮೊಹಮ್ಮದ್ ಪೀರ್ ಅವರು
ರಂಗಭೂಮಿ ಕಲಾವಿದರು ಆಗಿದ್ದಾರೆ. ನೆಕ್ಸ್ಟ್ ಕೆ ಹೆಬ್ಬಾರ್ ಇವರು ಚಿತ್ರಕಲೆಗೆ ಸಂಬಂಧಿಸಿದ್ದಾರೆ. ಇದು ಬಂದ್ಬಿಟ್ಟು ಸಂಪೂರ್ಣವಾಗಿ ಮೈಸೂರು ವಿಭಾಗದವರು ಯಾರ್ಯಾರಿದ್ದಾರೆ, ಏನೇನು ಕೊಡುಗೆ ಇದೆ ಅದೆಲ್ಲ ಸಂಪೂರ್ಣ ಎಕ್ಸ್ಪ್ಲೇನ್ಸ್ ಇದೆ. ಅದು ನಮ್ಮ ಕರ್ನಾಟಕದವ್ರದ್ದು ಅಷ್ಟೇ. ನೆಕ್ಸ್ಟು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿದ್ದು 1916ರಲ್ಲಿ. ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ. ನೆಕ್ಸ್ಟು ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ CFTRI ಇರುವುದು ಮೈಸೂರಿನಲ್ಲೇ. ಸೊ ಕಂಸಾಳೆ ಕುಣಿತಕ್ಕೆ ಚಾಮರಾಜನಗರ ಜಿಲ್ಲೆ ಪ್ರಸಿದ್ಧಿಯಾಗಿದೆ. ಅದಾದ ಮೇಲೆ ಪುತ್ತರಿ ಅಥವಾ ಹತ್ತರಿ ಹಬ್ಬ ಕೊಡಗು ಜಿಲ್ಲೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕಾವೇರಿ ನದಿಯು ನಮ್ಮ ರಾಜ್ಯದ ಜೀವನದಿಯಾಗಿದೆ. ಸೊ ಗೊತ್ತಿದೆ. ಸೊ ಕನ್ನಡ ನಾಡಿನ ಜೀವನದಿ ಅಂತ ನಾವು ಕಾವೇರಿಯನ್ನು ಕರಿತೇವೆ. ಸೊ ಕಾವೇರಿ ನದಿಯು ನಮ್ಮ ಕರ್ನಾಟಕದ ಜೀವನದಿಯಾಗಿದೆ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಓಕೆ, ಸೊ ನಿಮ್ಗೆ ಗೊತ್ತಿದೆ ಕಾವೇರಿ ನದಿಯು ಕೊಡಗು ಜಿಲ್ಲೆ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ನೆಕ್ಸ್ಟ್ ದಸರಾ ಉತ್ಸವ ನಡೀತದೆ. ಸೊ ಇದು ಬಂದ್ಬಿಟ್ಟು ಒಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ತೀವಿ. ಸೊ ದಸರಾ ಮೈಸೂರಿನಲ್ಲಿ ನಡೀತದೆ. ಸೊ ನಾಡ ಹಬ್ಬ ಅಂತ ಕರಿತೀವಿ ನಾವು. ಕರ್ನಾಟಕದ ಕುನ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗೆ ಹೋರಾಟವನ್ನು ನಡೆಸ್ತಾರೆ. ಮೈಸೂರು ವಿಭಾಗದ ಕುನ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟವನ್ನು ಮಾಡ್ತಾರೆ. ಓಕೆ, ಸೊ ಸದ್ಯಕ್ಕೆ ಸಾಕಂತ ಅನ್ಕೋತೀನಿ. ಇನ್ನೂ ಸುಮಾರಿದೆ. ಸೊ ನಮ್ಮ ಕರ್ನಾಟಕದ ಬಗ್ಗೆ ಇನ್ನೂ 2 ವಿಭಾಗಗಳಿದ್ದಾವೆ. ಕಲಬುರಗಿ ವಿಭಾಗ ಮತ್ತು ಇನ್ನೊಂದು ವಿಭಾಗವಿದೆ. ಸೊ ನೋಡ್ತಾ ಇರ್ಬೋದು, ನೀವು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗಾವಿ ವಿಭಾಗ. ಇಷ್ಟು ನೋಟ್ಸ್ ಇದೆ. ಇದನ್ನು ನಾವು ನಾಳೆಯ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಓಕೆ, ಸದ್ಯಕ್ಕೆ ಇಷ್ಟೇ ನೋಟ್ಸು ರೆಡಿ ಮಾಡಿದ್ವಿ. ಬಟ್ ಇದು ಕೂಡ ಎಕ್ಸ್ಪ್ಲನೇಷನ್ನು ನಾನು ಹಾಫ್ ಆನ್ ಅವರಲ್ಲಿ ಮುಗಿತೆ ಅಂತ ಅಂದ್ಕೊಂಡಿದ್ದೆ. ಸುಮಾರು 40 ನಿಮಿಷ ಆಯಿತು. ಓಕೆ, ನಾಳೆ ಕ್ಲಾಸ್ನಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ ಅಂತೆ. ಸೊ ಇದು ವಿಡಿಯೋ ಅಲ್ಲ, ಲೈವ್ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸೌಂಡ್ ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿದರೆ ಖಂಡಿತ ನಾಳೆ ಕ್ಲಾಸಲ್ಲಿ ಸೌಂಡ್ ಜಾಸ್ತಿ ಇರುತ್ತೆ. ಓಕೆ, ಸೊ ಆದಷ್ಟು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ತುಂಬ ಕಷ್ಟಪಟ್ಬಿಟ್ಟು PDF ಎಲ್ಲ ರೆಡಿ ಮಾಡಿಕೊಂಡು ಸರ್ವರ್ ಸಮಸ್ಯೆ ಇದ್ದರೂ ಕೂಡ ನಿಮಗೋಸ್ಕರ ಲೈವ್ ಕ್ಲಾಸಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು. ಎಂಡ್ ಮಾಡ್ತಾ ಇದ್ದೀನಿ ಕ್ಲಾಸು. ಶೋರ್ ಖಂಡಿತ 1 ಅವರ್ ಕ್ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಸೊ ನಾವು ಫಸ್ಟ್ ಟೈಮ್ ಅಲ್ವಾ ಈ ರೀತಿಯಾಗಿ ಲೈವ್ ಕ್ಲಾಸಸ್ಗಳನ್ನೆಲ್ಲ ಮಾಡ್ತಿರೋದು. ಅಷ್ಟೊಂದು ರೂಢಿ ಇಲ್ಲ ನಮಗೆ 1 ಗಂಟೆ ಕೂತ್ಕೊಂಡು ಕ್ಲಾಸ್ ಮಾಡಿಲ್ಲಲ್ವಾ. ಇನ್ನೂ 2 ವಿಭಾಗ ಇದೆ. ಅವೆರಡು ವಿಭಾಗನ ಕಂಪ್ಲೀಟ್ ಮಾಡಿಬಿಟ್ಟು ಪೂರ್ತಿಯಾಗಿ ಅಧ್ಯಾಯ 2 ಏನು ನಮ್ಮ ರಾಜ್ಯ ಹೆಮ್ಮೆ ಕರ್ನಾಟಕ ಅಂತ ಇದೆಲ್ಲ ಅದ್ರ ಬಗ್ಗೆ ಪೂರ್ತಿ PDF ನಾಳೆ ನಿಮಗೆ ಸಿಗುತ್ತೆ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಆಸೆ, ಆಕಾಂಕ್ಷೆ, ನಿಮ್ಮ ಕನಸು ಈಡೇರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ.